ಭಕ್ತಿ ಎನ್ನುವುದು ಬಹಳ ಮುಖ್ಯ. ಆ ಭಕ್ತಿಯಿಂದ ನಾವು ಭಗವಂತನನ್ನು ಆರಾಧಿಸಬೇಕು, ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥಿಸಬೇಕು. ಭಕ್ತಿಯಿಂದ ನಾವು ಮಾಡಿದ ಪ್ರಾರ್ಥನೆ ಯಾವತ್ತಿಗೂ ವ್ಯರ್ಥವಾಗುವುದಿಲ್ಲ. ಭಕ್ತಿ ಇಲ್ಲದೆ ನಾವು ಮಾಡಿದ ಪ್ರಾರ್ಥನೆ ಯಾವತ್ತೂ ಸಾರ್ಥಕವಾಗುವುದಿಲ್ಲ. ಒಬ್ಬರು ಹೇಳೋದು ನನಗೆ ಭಕ್ತಿ ಇಲ್ಲ ಅಂದರೆ ನೀವು ಹೇಗೆ ಹೇಳ್ತೀರಿ ಅಂತಂದರೆ, ನೀವು ಫಲ ಸಿಕ್ಕದೇ ಇದ್ದಿದ್ದಲ್ಲೇ ಹೇಳ್ತಾ ಇದ್ದೀವಿ. ಫಲ ಬಂದಿದ್ದರೆ ನಿಮಗೆ ಭಕ್ತಿಯಿಂದ ಮಾಡಿದ್ರಿ, ಶ್ರದ್ಧೆಯಿಂದ ಮಾಡಿದ್ರಿ ಅಂತ ಹೇಳ್ಬೋದಾಗಿತ್ತು. ಫಲ ಬರಲಿಲ್ಲ ತಾನೇ, ನೀವು ಅಶ್ರದ್ಧೆಯಿಂದ ಮಾಡಿದ್ರಿ. ಆದ್ದರಿಂದ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಿ, ಭಗವಂತನಲ್ಲಿ ಆ ಶ್ರದ್ಧೆಯನ್ನು ಹೆಚ್ಚಿಸಿಕೊಳ್ಳಿ. ಆ ಶ್ರದ್ಧಾ ಭಕ್ತಿಗಳಿಂದ ಭಗವಂತನನ್ನು ಆರಾಧಿಸಿ. ಭಗವಂತ ನಿಮ್ಮ ಶ್ರದ್ಧಾ ಭಕ್ತಿಗಳನ್ನು ನೋಡ್ತಾನೆ ಹೊರತು ನಿಮ್ಮ ಪಾಂಡಿತ್ಯವನ್ನು ನೋಡುವುದಿಲ್ಲ. ಇವನು ದೊಡ್ಡ ಪಂಡಿತನ, ಇವನು ದೊಡ್ಡ ಶ್ರೀಮಂತನ, ಇದು ಯಾವುದು ಭಗವಂತ ನೋಡೋದಿಲ್ಲ. ಭಕ್ತಿಯಿಂದ ಮಾಡಿದಾನ ಇಲ್ವಾ ಅಂತ ಅಷ್ಟೇ ನೋಡೋದು. ಮೂರ್ಖೋ ವದತಿ ವಿಷ್ಣಾಯ ವಿದ್ವಾನ್ ವದತಿ ವಿಷ್ಣವೇ ಉಭಯೋ ಸದೃಶಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ. ಆದ್ದರಿಂದ ನಾವು ಪಂಡಿತರಾಗಬೇಕು ಅಥವಾ ತುಂಬ ಪೂಜಾ ದ್ರವ್ಯಗಳಿಂದ ಭಗವಂತನಿಗೆ ಪೂಜೆ ಮಾಡಬೇಕು, ಅದಲ್ಲ ಪ್ರಶ್ನೆ. ಶುದ್ಧವಾದ ಮನಸ್ಸಿನಿಂದ, ಪರಿಶುದ್ಧವಾದ ಭಕ್ತಿಯಿಂದ ಭಗವಂತನನ್ನು ಆರಾಧಿಸಬೇಕು ಎಂಬುದೇ ಮುಖ್ಯವಾದದ್ದು.